ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಭ್ಯಾಸ ಪಂದ್ಯದಲ್ಲಿ ಹರಿಣಗಳ ಮೇಲೆ ಅಪ್ಪರಿಸಿದ ಟೀಂ ಇಂಡಿಯಾ 30 ರನ್ಗಳ ಬೃಹತ್ ಜಯ. ಹೌದು ಸ್ನೇಹಿತರೆ, ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ ICC ಪುರುಷರ T20 ವಿಶ್ವಕಪ್ ಮುನ್ನಡೆ ಭಾನುವಾರ ನಡೆದ ಅಭ್ಯಾಸ ಪಂದ್ಯದಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ 30 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 240 ರನ್ಗಳ ಬೃಹತ್ ಮೊತ್ತ ದಾಖಲಿಸಿತು. ಇನ್ನು 241 ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸುವಷ್ಟೇ ಸಾಧ್ಯವಾಯಿತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಅಬ್ಬರಿಸಿದ ಇಶಾನ್ ಕಿಶನ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮೊದಲು ಭರ್ಜರಿ ಆರಂಭ ಪಡೆಯಿತು. ಇನ್ನು ಸಂಜು ಸ್ಯಾಮ್ಸನ್ ಬದಲಿಗೆ ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ಇಶಾನ್ ಕಿಶನ್ ಅವರು ತಮ್ಮ ಅಮೋಘ ಫಾರ್ಮ್ ಅನ್ನು ಮುಂದುವರಿಸಿ ಅರ್ಧ ಶತಕ ಸಿಡಿಸಿದರು. ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ 34 ಬಾಲ್ಗಳಲ್ಲಿ 80 ರನ್ ಜೊತೆ ಆಟ ನೀಡಿದರು. ಇಶಾನ್ ಕಿಶನ್ ಕೇವಲ 20 ಬಾಲ್ಗಳಲ್ಲಿ 2 4 ಮತ್ತು 7 ಸಿಕ್ಸರ್ಗಳ ಸಹಿತ 53 ರನ್ ಸಿಡಿಸಿದರು. ಆದರೆ ಅಭಿಷೇಕ್ ಶರ್ಮಾ 18 ಬಾಲ್ಗಳಲ್ಲಿ 24 ರನ್ ಗಳಿಸಿದರು. ಇವರಿಬ್ಬರು ರಿಟೈರ್ಡ್ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮತ್ತೆ ಕಂಬ್ಯಾಕ್ ಪಂದ್ಯದಲ್ಲಿ ತಿಲಕ್ ವರ್ಮಾ ಅಬ್ಬರ. ಇನ್ನು ಗಾಯದಿಂದ ಚೇತರಿಸಿಕೊಂಡು ತಂಡಕ್ಕೆ ಮರಳಿ ತಿಲಕ್ ವರ್ಮಾ 19 ಎಸೆತಗಳಲ್ಲಿ 41 ರನ್ ಗಳಿಸಿ ಇನ್ನಿಂಗ್ಸ್ ಆಡಿದರು. ತಿಲಕ್ ವರ್ಮಾ ಇನ್ನಿಂಗ್ಸ್ ನಲ್ಲಿ 3 4 ಮತ್ತು 3 ಸಿಕ್ಸರ್ ಗಳಿದ್ದವು. ಉಳಿದಂತೆ ಅಕ್ಷರ್ ಪಟೇಲ್ 23 ಎಸೆತಗಳಲ್ಲಿ 2 6 ಮತ್ತು 2 4 ಗಳನ್ನು ಒಳಗೊಂಡಂತೆ 35 ರನ್ ಗಳಿಸಿ ಅಜೇಯರಾಗಿ ಉಳಿದರು. ನಾಯಕ ಸೂರ್ಯಕುಮಾರ್ ಯಾದವ್ ಅವರು 16 ಬಾಲ್ಗಳಲ್ಲಿ ತಲಾ 2 4 ಮತ್ತು 2 6 ಸೇರಿ 30 ರನ್ ಗಳಿಸಿ ಔಟ್ ಆದರು. ಅನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೇವಲ 10 ಬಾಲ್ಗಳಲ್ಲಿ 2 4 ಮತ್ತು 3 ಸಿಕ್ಸರ್ ಗಳ ಸಹಿತ 30 ರನ್ ಸಿಡಿಸಿ ಔಟ್ ಆದರು. ಇನ್ನು ದಕ್ಷಿಣ ಆಫ್ರಿಕಾ ಪರ ಆಂಡ್ರಿಕ್ ನೋಕಿಯಾ, ಕಾರ್ಬಿನ್ ಬಾಸ್, ಮಾರ್ಕೋ ಜಾನ್ಸನ್ ಮತ್ತು ಕೆನ್ವಾ ಮಾಪಕ ತಲಾ ಒಂದೊಂದು ವಿಕೆಟ್ ಆದರೆ ಪಡೆದರು. ಇನ್ನು ರಿಯಲ್ ರಿಕಲ್ಟನ್ ಮತ್ತು ಏಡನ್ ಮಾರ್ಕ್ರಮ್ ಉತ್ತಮ ಬ್ಯಾಟಿಂಗ್. ಹೌದು ಸ್ನೇಹಿತರ, 241 ರನ್ಗಳ ಬೃಹತ್ ಮೊತ್ತ ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡ ಮೊದಲನೇ ಓವರ್ ನಲ್ಲಿ ಖಾತೆ ತೆರೆಯುವ ಮುನ್ನ ಆರಂಭಿಕನಾಗಿ ಬಡ್ತಿ ಪಡೆದು ಬಂದಿದ್ದ ಚಾರ್ಜಿಲ್ ಲೆಂಡೆ ವಿಕೆಟ್ ಪಡೆದುಕೊಂಡಿತು. ಆದರೆ ನಂತರ ಬಂದು ಬ್ಯಾಟಿಂಗ್ ಮಾಡಿದ ಏಡನ್ ಮಾರ್ಕ್ರಮ್ ಅವರು 19 ಬಾಲ್ಗಳಲ್ಲಿ 38 ರನ್ಗಳ ಇನ್ನಿಂಗ್ಸ್ ಆಡಿ ನಿವೃತ್ತಿ ಹೊಂದಿದರು. ಇನ್ನು ಮೂರನೇ ಕ್ರಮಾಂಕದಲ್ಲಿ ಬಂದ ರಿಯಲ್ ರಿಕಲ್ಟನ್ 21 ಬಾಲ್ಗಳಲ್ಲಿ 4 4 ಮತ್ತು 3 ಸಿಕ್ಸರ್ಗಳ ಸಹಾಯದಿಂದ 44 ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು. ಅದರಲ್ಲಿ ಡೇವಿಡ್ ಬ್ರೇವೆಸ್ ಹಾಗೂ ಡೇವಿಡ್ ಮಿಲ್ಲರ್ ನಿರಾಶೆ ಮೂಡಿಸಿದ್ರು ಅಂತ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ. ಇನ್ನು 200ರ ಗಡಿ ದಾಟಿಸಿದ ಸ್ಟಬ್ಸ್ ಮತ್ತು ಜಾನ್ಸನ್. ಹೌದು ಸ್ನೇಹಿತರೆ, ಆದರೆ ಟ್ರಿಪ್ಸನ್ ಟಬ್ಸ್ 21 ಬಾಲ್ಗಳಲ್ಲಿ 1 ಬೌಂಡರಿ ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ 45 ರನ್ ಮತ್ತು ಜೇಸನ್ ಸ್ಮಿತ್ 23 ಬಾಲ್ಗಳಲ್ಲಿ 4 4 ಮತ್ತು 1 ಸಿಕ್ಸರ್ ನೆರವಿನಿಂದ 35 ರನ್ ಮತ್ತು ಮಾರ್ಕೋ ಜಾನ್ಸನ್ 16 ಬಾಲ್ಗಳಲ್ಲಿ 3 4 2 ಸಿಕ್ಸರ್ಗಳ ಸಹಿತ 31 ರನ್ ಗಳಿಸಿದರು. ಇನ್ನು ಭಾರತದ ಪರ ಅಭಿಷೇಕ್ ಶರ್ಮಾ 2 ವಿಕೆಟ್ ಪಡೆದು ಮಿಂಚಿದರೆ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಶಿವಮ್ ದುಬೆ, ಹರ್ಷದೀಪ್ ಸಿಂಗ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.